ಸಂಖ್ಯೆಗಳ ಶಕ್ತಿ, ಮಾಸ್ಟರ್ ನಂಬರ್ಸ್ ಮತ್ತು ಹೆಸರಿನ ಸಂಖ್ಯೆಯ ರಹಸ್ಯ. ನೀವ್ಯಾವತ್ತಾದರೂ ಯೋಚನೆ ಮಾಡಿದ್ರಾ, ನಿಮ್ಮ ಜನ್ಮ ಸಂಖ್ಯೆಗಳು ನಿಮ್ಮ ವ್ಯಕ್ತಿತ್ವದ ಕನ್ನಡಿಯಾಗಿರಬಹುದು ಅಂತ? 1 ರಿಂದ 9ರವರೆಗಿನ ಪ್ರತಿಯೊಂದು ಸಂಖ್ಯೆಯು ಒಂದು ವಿಶಿಷ್ಟ ಶಕ್ತಿ, ಗುಣ ಮತ್ತು ಜೀವನದ ಮಾರ್ಗವನ್ನು ಪ್ರತಿನಿಧಿಸುತ್ತೆ. ನಂಬರ್ 1 ನಾಯಕತ್ವದ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ನಂಬರ್ 2 ಶಾಂತಿ ಮತ್ತು ಸಹಾನುಭೂತಿಯನ್ನು. ನಂಬರ್ 3 ಸೃಜನಶೀಲತೆ ಮತ್ತು ಸಂವಹನವನ್ನು. ನಂಬರ್ 4 ಶ್ರಮ ಮತ್ತು ಸ್ಥಿರತೆಯನ್ನು. ನಂಬರ್ 5 ಸ್ವಾತಂತ್ರ್ಯ ಮತ್ತು ಬುದ್ಧಿವಂತಿಕೆಯನ್ನು. ನಂಬರ್ 6 ಪ್ರೀತಿ ಮತ್ತು ಹೊಣೆಗಾರಿಕೆಯನ್ನು. ನಂಬರ್ 7 ಆತ್ಮಜ್ಞಾನ ಮತ್ತು ಸಂಶೋಧನೆಯನ್ನು. ನಂಬರ್ 8 ಶಕ್ತಿ ಮತ್ತು ನ್ಯಾಯವನ್ನು. ನಂಬರ್ 9 ಧೈರ್ಯ ಮತ್ತು ಸೇವಾ ಮನೋಭಾವವನ್ನು ಪ್ರತಿನಿಧಿಸುತ್ತೆ. ಪ್ರತಿ ಸಂಖ್ಯೆನೂ ಬೇರೆ ಬೇರೆ ಗ್ರಹಗಳ ಪ್ರಭಾವಕ್ಕೊಳಪಟ್ಟಿರುತ್ತೆ. ಇನ್ನು 11, 22 ಮತ್ತು 33ರ ಜೋಡಿ ಸಂಖ್ಯೆಗಳನ್ನು ಮಾಸ್ಟರ್ ನಂಬರ್ಸ್ ಅಂತ ಕರೀತಾರೆ. ನಮ್ಮ ಡೇಟ್ ಆಫ್ ಬರ್ತ್ನ ಒಟ್ಟಾರೆ ಕೂಡಿದಾಗ ಬರುವಂಥ ಲೈಫ್ ಪಾತ್ ನಂಬರ್ನ ಕೊನೆಗೆ 11, 22 ಮತ್ತು 33ನ ಸಂಖ್ಯೆಗಳು ಬಂದರೆ ಅದನ್ನು ಸಿಂಗಲ್ ಡಿಜಿಟ್ ಮಾಡ್ಕೊಳ್ಳೋದೆ ಹಾಗೇ ಇಟ್ಕೋಬೇಕು. ಅದನ್ನೇ ಮಾಸ್ಟರ್ ನಂಬರ್ಸ್ ಅಂತ ಕರೀತಾರೆ. ಹೆಚ್ಚಿನ ಸಂಖ್ಯೆಗಳು ಸಾಮಾನ್ಯ ಶಕ್ತಿಯನ್ನು ಹೊಂದಿದರೆ ಮಾಸ್ಟರ್ ನಂಬರ್ಸ್ ವಿಶಿಷ್ಟ ಕಂಪನ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುತ್ತೆ. ನಂಬರ್ 11ಕ್ಕೆ ಅಂತರ್ದೃಷ್ಟಿ ಜಾಸ್ತಿ ಇದ್ದರೆ ನಂಬರ್ 22ಕ್ಕೆ ಕನಸುಗಳನ್ನು ಸಾಕಾರಗೊಳಿಸೋ ಶಕ್ತಿ ಇರುತ್ತೆ ಮತ್ತು ನಂಬರ್ 33ಕ್ಕೆ ಪ್ರೀತಿ ಮತ್ತು ಸೇವೆಯ ಶಕ್ತಿ ಇರುತ್ತೆ. ಇವು ಜೀವನದ ನಡವಳಿಕೆ, ಆಲೋಚನೆ ಮತ್ತು ಗುರಿಯನ್ನು ಪ್ರಭಾವಿಸುತ್ತೆ. ಇನ್ನು ಹೆಸರಿನ ಸಂಖ್ಯೆಗಳು ಅಂತಂದರೆ ನಮ್ಮ ಹೆಸರಿನ ಅಕ್ಷರಗಳ ಮೊತ್ತದಿಂದ ಉಂಟಾಗುವಂಥ ಕಂಪನ. ಇವು ಸಮಾಜದಲ್ಲಿ ಜನರ ನಡುವೆ ನಮ್ಮ ಗುರುತು ಹೇಗಿರುತ್ತೆ, ಅವರು ನಮ್ಮನ್ನು ಹೇಗೆ ನೋಡ್ತಾರೆ ಮತ್ತು ನಮ್ಮ ಯಶಸ್ಸಿನ ದಾರಿ ಯಾವುದು ಅನ್ನೋದನ್ನು ಸೂಚಿಸುತ್ತೆ. ಸಂಖ್ಯೆಗಳು ಕೇವಲ ಗಣಿತ ಅಲ್ಲ, ಅದು ನಮ್ಮ ಜೀವನದ ನಿಶ್ಶಬ್ದ ಗುರುಗಳು, ನಮ್ಮ ಬದುಕಿನ ಮಾರ್ಗದರ್ಶಿಗಳು. ನಮ್ಮ ಜೀವನವನ್ನು ಸಂಖ್ಯೆಯ ಶಕ್ತಿಯೊಂದಿಗೆ ಹೊಂದಿಸ್ಕೊಂಡಾಗ ಬದುಕಿನ ಕಂಪನಗಳೇ ಬದಲಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆನ್ ಮಾಡಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.